ತುಂಬ ಸಿಂಪಲ್ಲಾಗಿ ಮೊಸರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, 1 ಇಂಚಷ್ಟು ಶುಂಠಿ, 2 ಮೆಣಸಿನಕಾಯಿ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು 4 ಕಾಳಷ್ಟು ಮೆಣಸು ತೆಗೆದಿಟ್ಕೊಳ್ಳೋಣ. ಹಾಗೆ ಮೊಸರನ್ನಕ್ಕೆ ಬೇಕಾಗಿರೋದು ಮೇಯ್ನಾಗಿ ಮೊಸರು ಮತ್ತು 1 ಕಪ್ಪಷ್ಟು ಹಾಲು. ಇವಾಗ ಒಂದು ಬೌಲಿಗೆ ಅನ್ನ ಹಾಕ್ಕೊಂಡು ಆ ಅನ್ನಕ್ಕೆ ನೀಟಾಗಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀವು ಮಧ್ಯಾಹ್ನ ಇಟ್ಟು ತಿಂದರೂ ಕೂಡ ಅನ್ನ ಹುಳಿ ಬರಲ್ಲ. ಮೊಸರನ್ನ ನೀಟಾಗಿ ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಾಲೆಲ್ಲ ಅನ್ನದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನೀವೇನು ತೆಗೆದಿಟ್ಕೊಂಡಿರ್ತೀರ 1 ಕಪ್ ಮೊಸರು ಅದನ್ನು ಸೇರಿಸ್ಕೊಳ್ಳಿ. ಆ ಮೊಸರು ಬೌಲ್ಗೆ 1 ಗ್ಲಾಸ್ ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿವಾಗ ಈ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಅದನ್ನು ತೆಗೆದು ಸೈಡಿಗೆ ಇಟ್ಬಿಟ್ಟು ಒಗ್ಗರಣೆಗೆ 3 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆನೂ ಸ್ವಲ್ಪ ಚಟಪಟ ಅಂದಮೇಲೆ ಒಗ್ಗರಣೆಗೆ ಮೆಣಸು ಹಾಕಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀವಿ. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು 1-2 ನಿಮಿಷ ಬಾಡಿಸ್ಕೋಬೇಕು. ಇದಿಷ್ಟನ್ನು ಬಾಡಿಸ್ಕೊಂಡಾದಮೇಲೆ ಇವಾಗ ಏನು ನಾವು ಕಡಲೆಬೇಳೆ ತೆಗೆದಿಟ್ಕೊಂಡಿದ್ವಿ 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ನಾವು ಏನು ತುರಿದಿಟ್ಕೊಂಡು ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ. 1-3 ಮಿನಿಟ್ಸ್. ಅದು ಬಾಡಿಸ್ಕೊಂಡ್ಮೇಲೆ ತುರಿದಿಟ್ಟಿರೋ ಶುಂಠಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಆಲ್ರೆಡಿ ಅನ್ನಕ್ಕೆ ಸೇರಿಸಿರೋದ್ರಿಂದ ನೋಡಿ ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ನಾವೇನು ಮೊಸರನ್ನ ಕಲಸಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಒಗ್ಗರಣೆ ಚೆನ್ನಾಗಿ ಅನ್ನದ ಜೊತೆ ಹೊಂದ್ಕೋಬೇಕು. ಇವಾಗ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತೀನೋ ನೀವು ಕೂಡ ಅದೇ ರೀತಿ ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಉಪ್ಪು ಸರಿಯಾಗಿದೆ, ಸೊ ಹಂಗಾಗಿ ನಾನು ಯಾವುದೇ ರೀತಿ ಉಪ್ಪನ್ನ ಸೇರಿಸ್ಕೊಂಡಿಲ್ಲ. ನಿಮಗೇನಾದ್ರು ಸಪ್ಪೆ ಅನಿಸಿದ್ರೆ ಸೇರಿಸ್ಕೋಬೋದು. ಇವಾಗ ಸ್ವಲ್ಪ ಅದ್ರ ಮೇಲೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮೊಸರನ್ನ ರೆಡಿ.